ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಲಾಗ್ ಬಂದ್ಬಿಟ್ಟು ಫಸ್ಟ್ ಏರ್ಪ್ಲೇನ್ ಎಕ್ಸ್ಪೀರಿಯೆನ್ಸ್ ನಾನು ಮಾಡಿದ್ದು. ತುಂಬ ಚೆನ್ನಾಗಿತ್ತು. ಸ್ವಲ್ಪ ಭಯನೂ ಇತ್ತು. ಇಲ್ಲಿ ನೋಡ್ಬಿಟ್ಟು ಡೆಮೋ ಕೊಡ್ತಾರೆ ಸ್ಟಾರ್ಟಿಂಗಲ್ಲಿ. ಅಕಸ್ಮಾತ್ ನೀರಲ್ಲಿ ಬಿದ್ದಾಗ, ಆಕ್ಸಿಜನ್ ಕಮ್ಮಿ ಆದಾಗ ಹೇಗೆ ಸರ್ವೈವ್ ಆಗಬೇಕು ಅಂತಕ್ಕಂಥ ಡೆಮೋ ಕೊಡ್ತಾರೆ. ಆಮೇಲೆ ಎಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಎಲ್ಲಿದೆ ಅಂತ ಗೈಡ್ ಮಾಡ್ತಾರೆ ಏರೋಸ್ಟೆಸ್ಗಳು. ಅದು ಸ್ವಲ್ಪ ಹುಷಾರಾಗಿ ಕೇಳಿ. ಮುಂದೆ ಗೈಡೆನ್ಸು ಇರುತ್ತೆ ನಿಮ್ಮ ಸೀಟ್ ಮುಂದೆ. ಸ್ವಲ್ಪ ನಿಮಗೆ ಒಂಥರ ಫೀಲಿಂಗ್ ಆಗುತ್ತೆ, ಏನಪ್ಪ ಆಗುತ್ತೆ ಮುಂದೆ ಏನಾರು ಆಗ್ಬಿಡ್ತಾ ಅಂತ. ಅದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾತ್ರ ಫೀಲ್ ಆಗೋದು. ಫ್ರೀಕ್ವೆಂಟಾಗಿ ವಿಸಿಟ್ ಮಾಡೋರಿಗೆ ಏನು ಅಷ್ಟು ಫ್ರೀಕ್ವೆಂಟಾಗಿ ಆಗಲ್ಲ. ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಅವ್ರಿಗೆ. ಆಮೇಲೆ ಈಗ ಟೇಕ್ ಆಫ್ ಆಗೋಕ್ಕೆ ರೆಡಿ ಆಗಿದೆ ಏರೋಪ್ಲೇನು. ವಿತಿನ್ 300 400 500 600 700 ಕಿಲೋಮೀಟರ್ಸ್ 800 ಕಿಲೋಮೀಟರ್ ಸ್ಪೀಡ್ ಹೋಗ್ತಾ ಇರುತ್ತೆ. ಇದು ಟೇಕ್ ಆಫ್ ಆಗಬೇಕಾದ್ರೆ ಸ್ವಲ್ಪ ನಿಮಗೆ ಗಿಡ್ನೆಸ್ ಥರ ಬರುತ್ತೆ, ತಲೆ ಸುತ್ತು ಬರುತ್ತೆ. ಅಂಥ ಟೈಮಲ್ಲಿ ನೀವು ಕಿವಿಗೆ ಹತ್ತಿ ಥರ ಇಟ್ಕೋಬೋದು, ಇಲ್ಲಾಂದರೆ ತಲೆ ಸ್ವಲ್ಪ ಅಲ್ಲಿ ರೆಸ್ಟ್ ತೊಗೋಬೋದು, ಕಣ್ಣು ಮುಚ್ಕೊಂಬಿಡ್ಬೋದು, ಇಲ್ಲ ಚೂಯಿಂಗ್ ಗಮ್ ಥರ ತಿನ್ಬೋದು. ದಟ್ ಈಸ್ ಒನ್ ಆಫ್ ದ ಟಿಪ್ ಶೇರ್ ಮಾಡ್ತಾಯಿದ್ದೀನಿ. ಆಮೇಲೆ ಮೇಲೆ ಹೋಗ್ತಾ ನೋಡ್ಬೋದು ನೀವು ಬೆಂಗಳೂರು ಏರ್ಪೋರ್ಟ್. ಬೆಂಗಳೂರು ಏರ್ಪೋರ್ಟು ನಾನು ಗೋವಾ ಏರ್ಪೋರ್ಟ್ ಇಂಟರ್ನ್ಯಾಷನಲ್ಗೆ ಮನೋಹರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗ್ತಾ ಇರೋದು. ಒಂದು ಜರ್ನಿ ಬಂದ್ಬಿಟ್ಟು 1.5 hour ಜರ್ನಿ. ಸಖತ್ತಾಗಿತ್ತು ಎಕ್ಸ್ಪೀರಿಯೆನ್ಸು. ನೋಡ್ಬೋದು ಹಿಂಗೆ ನಿಮಗೆ ಕಾಣುತ್ತೆ ಎಲ್ಲ ಚಿಕ್ಕದು ಬೆಟ್ಟ ಗುಡ್ಡಗಳು ದಾಟಿ ಮೇಲಿರ್ತೀರ. ಹಿಂಗೆ ನೋಡಿ ಆ ಮೋಡಗಳು ದಾಟಿ ಮೇಲೆ ಹೋಗ್ತೀರ. ಫುಲ್ಲು ಫಿಯರ್ ಇದ್ದವ್ರಿಗೆ ಸ್ವಲ್ಪ ಕಷ್ಟ. ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ನೋಡಬೇಕು ಅಂತ ಇದ್ದವರು ಟ್ರೈ ಮಾಡ್ಬೋದು. ಇಲ್ಲಿ ನೋಡ್ಬೋದು ಹೆಂಗಿದೆ. ಆದಷ್ಟು ವಿಂಡೋ ಸೀಟ್ ಸಿಕ್ಕಿದರೆ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡೋರು ಒಂದು ಅಡ್ವಾಂಟೇಜ್ ಅಂದ್ಕೋತೀನಿ. ಯಾಕಂದರೆ ನೀವು ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ವಿಂಡೋ ಸೀಟ್ ಸಿಕ್ಕಿದ್ರೆ ಫುಲ್ಲೆಸ್ಟ್ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ. ತುಂಬ ಎಕ್ಸೈಟೆಡ್ ಆಗಿರುತ್ತೆ ನಿಮ್ಮ ಜರ್ನಿ. ಆಮೇಲೆ ಖುಷಿಯಾಗಿರುತ್ತೆ ನಿಮಗೆ. ನೋಡಿ ಟ್ರೈ ಮಾಡಿ ವಿಂಡೋ ಸೀಟ್ ಸಿಗೋದು. ಚೆಕಿಂಗ್ ಟೈಮಲ್ಲಿ ನೀವು ಮಾಡ್ಬೋದು, ರಿಕ್ವೆಸ್ಟ್ ಮಾಡ್ಬೋದು. ಹಾಗಂತ ನೀವು ಎಕ್ಸ್ಟ್ರಾ ಪೇಮೆಂಟ್ ಮಾಡೋದು ಆ ಥರ ಎಲ್ಲ ಮಾಡ್ಕೋಬೇಡಿ. ಸ್ಟಾರ್ಟಿಂಗಲ್ಲಿ ನಿಮ್ಗೆ ಗೊತ್ತಾಗಲ್ಲ. ದಟ್ ಈಸ್ ಒನ್ ಆಫ್ ದ ಟಿಪ್. ಆಮೇಲೆ ಇಲ್ಲಿ 33,000 ಹೈಟಲ್ಲಿ ಇರೋದು, ಆಲ್ಟಿಟ್ಯೂಡ್ ಮೇಲಿದ್ದೀವಿ ನಾವು. ಅಷ್ಟು ಸ್ಪೀಡಲ್ಲಿರುತ್ತೆ ಏರೋಪ್ಲೇನು. ಸಖತ್ತಾಗಿತ್ತು ಇಂಡಿಗೋ ಏರೋಪ್ಲೇನ್. ಆಮೇಲೆ ಫ್ಲೈಟ್ ಟ್ರಾವೆಲ್ ಮಾಡೋರು 2 hours ಮುಂಚೆನೇ ಆದಷ್ಟು ಏರ್ಪೋರ್ಟ್ ಇರೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಚೆಕಿಂಗ್ಸ್ ಇರುತ್ತೆ, ಸೆಕ್ಯೂರಿಟಿ ಚೆಕ್ಸ್ ಇರುತ್ತೆ, ಸ್ವಲ್ಪ ಟೈಮ್ ಕನ್ಸಂಪ್ಷನ್ ಆಗುತ್ತೆ. ಅವರು ಕೆಲವು ಟೈಮಲ್ಲಿ ಮಿಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸ್ಕ್ಯಾಮ್ಗಳೆಲ್ಲ ಮಾಡ್ತಾರೆ, ಹುಷಾರಾಗಿರಿ. ಕರೀತಾರೆ, ಇಂಗ್ಲೀಷಲ್ಲಿ ಕರೀತಾರೆ, ಅರ್ಥ ಆಗಿದ್ರೆ ಫೈನ್, ಇಲ್ಲ ಅಂದರೆ ನಿಮಗೆ ಮಿಸ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೆ ನೆಕ್ಸ್ಟ್ ಫ್ಲೈಟ್ ಕೊಡೋಕ್ಕೆ ನಿಮಗೆ ದುಡ್ಡು ಜಾಸ್ತಿನೂ ಆಗುತ್ತೆ. ಆದಷ್ಟು ಅಲರ್ಟ್ ಆಗಿರಿ. ಅಲ್ಲಿ ಸುಮ್ಮನೆ ಒಂಥರ ಮೈ ಮರಿಬೇಡಿ. ಎಕ್ಸೈಟ್ಮೆಂಟಲ್ಲಿ ಮೈ ಮರೆಯೋ ಚಾನ್ಸಸ್ಗಳಿರುತ್ತೆ. ನಮಗೆ ಗಮನ ಇರೋಲ್ಲ, ನಮಗೆ ಬೇರೆ ಕಡೆ ಗಮನ ಇರುತ್ತೆ. ಅದೊಂದು ಸ್ವಲ್ಪ ಹುಷಾರಾಗಿ ಮಾಡಿ ಅಂತ ಒಂದು ಟಿಪ್ಪನ್ನು ಕೂಡ ನಾನು ಶೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ಬೋದು ಮೋಡಗಳ ಜೊತೆ ನಾವು ಸಾಕ್ತಾ ಇದ್ದೀವಿ. ನಾವು ಬರೀ ಮೇಲೆ ಕೆಳಗಡೆ ನೋಡಿರ್ತೀವಿ. ಇಲ್ಲಿ ಟಾಪ್ ವ್ಯೂ ಆಫ್ ಕ್ಲೌಡ್ ನಾವು ನೋಡ್ಬೋದು. ಇದೇ ಎಲ್ಲ ಎಲ್ಲೋ ಬಂದು ಮಳೆ ಸುರಿಯುತ್ತೆ. ಅದು ನೋಡಿ ಪ್ರಕೃತಿಲಿ ಎಷ್ಟು ವಿಸ್ಮಯಗಳಿದೆ ಅಂದರೆ ಅದಕ್ಕೆ ಪ್ರಕೃತಿನೇ ಸಾಟಿ. ಮನುಷ್ಯ ಅದನ್ನು ನೋಡ್ಬೋದು, ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಈ ಯುದ್ಧಗಳೆಲ್ಲ ನೋಡಿದಾಗ ನಮಗೆ ಬೇಜಾರಾಗುತ್ತೆ. ಎಷ್ಟು ಚೆನ್ನಾಗಿದೆ ಪ್ರಕೃತಿನ ಮನುಷ್ಯ ಅವನ ಸ್ವಾರ್ಥಕ್ಕೆ, ಅವನದು ಇದಕ್ಕೋಸ್ಕರ ಎಷ್ಟು ಹಾಳು ಮಾಡ್ತಾನೆ. ಎಷ್ಟು ಪ್ರಶಾಂತ, ಅದ್ರ ಡ್ಯೂಟಿ ಅದ್ರ ಮಾಡ್ತಾ ಇದೆ, ಕೆಲಸಗಳು ಅದ್ರ ಪಾಡಿ ಅಲ್ಲಿ ಅಸೈನ್ ಆಗಿರ್ತವೆ. ಇಂಥ ಟೈಮಲ್ಲಿ ಆಗಬೇಕು ಅಂತ. ಆಲ್ಟಿಟ್ಯೂಡ್ ಸ್ವಲ್ಪ ಮೋಡದಿಂದ ಕೆಳಗಡೆ ಬರ್ತಾ ಇದೆ ಪ್ಲೈನು. ನೀವು ನೋಡ್ಬೋದು ಮೋಡದ ಮೇಲಿತ್ತು, ಇವಾಗ ಸ್ವಲ್ಪ ಮೋಡದ ಹತ್ರ ಬರ್ತಾ ಇದೆ. ಮೋಡ ಹತ್ರ ಬಂದಾಗ ಇಟ್ಸ್ ಟೈಮ್ ಟು ಲ್ಯಾಂಡಿಂಗ್ ಬರ್ತಾ ಇದೆ. ಅಲ್ಲಿಂದ ಮಾಡ್ತಾ ಇರ್ತಾರೆ. ನಿಮಗೆ ಫೀಲಿಂಗ್ ಆಗುತ್ತೆ, ನಿಮಗೆ ಒಂಥರ ಜರ್ಕ್ ಕುಡಿಯೋ ಥರ ಆಗುತ್ತೆ. ನೋಡಿ ಮೋಡಗಳು ನಾವು ನೋಡೇ ಇರೋಲ್ಲ. ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ನಾನಂತೂ ಫುಲ್ಲು
ಏನು ನಿದ್ದೆನೇ ಮಾಡಲಿಲ್ಲ ನಾನು. ಫಸ್ಟ್ ಟೈಮ್ ಆಗಿದ್ದರಿಂದ ಅಲ್ಲೇ ಜರ್ನಿಲೇ ನಾನು ಎಂಜಾಯ್ಮೆಂಟ್ ಮಾಡ್ತಾಯಿದ್ದೆ. ಹೆಂಗೆ ಆಗುತ್ತೆ ಮೋಡಗಳು ನೋಡಿ, ಮೋಡಗಳು ಇವಾಗ ನಾನು ಒಳಗಡೆ ಹೆಂಗಿರುತ್ತೆ ನೋಡಿಲ್ಲ. ಸೊ ದಿಸ್ ಇಸ್ ದಿ ಒಳಗಡೆ ನೋಡಿ ಏನಿದೆ ಇದರಲ್ಲಿ. ಹೂವು ಇಷ್ಟೇ ಮೋಡ ಅನ್ಕೋತೀವಲ್ಲ. ಸೊ ನೋಡ್ಬೋದು ನೀವು ಎಷ್ಟು ದಪ್ಪವಾಗಿದೆ. ಸೊ ಈ ಥರ ಕ್ಲೌಡಿ ಇದ್ದಾಗ ನೀವು ಎಕ್ಸ್ಪೀರಿಯೆನ್ಸ್ ಮಾಡೋದು ಕಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ನಿಮ್ಗೆ ಇದೇ ಥರ ಫೀಲಿಂಗ್ ಆಗಿರುತ್ತೆ. ಸೊ ಇದೇ ಥರ ನಿಮಗೆ ಇರುತ್ತೆ. ಸೊ ಏನು ಎಂಜಾಯ್ಮೆಂಟ್ ಮಾಡೋಕ್ಕಾಗಲ್ಲ ನಿಮ್ಗೆ ಕ್ಲೌಡ್ ಇದ್ದಾಗ. ಸೊ ಇಂಥ ಟೈಮಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡೋದೇನು ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಆದಷ್ಟು ನಾನ್ ಕ್ಲೌಡ್ ಇದ್ದಾಗ ಹೋದಷ್ಟೇ ನಿಮಗೆ ಲ್ಯಾಂಡ್ ನೋಡ್ಬೋದು, ಯಾವ ಥರ ಇರುತ್ತೆ ನೋಡ್ಬೋದು ನೀವು. ಎಷ್ಟು ಸಖತ್ತಾಗಿದೆ ನೋಡಿ. ಅಣ್ಣವ್ರು ಹೇಳೋ ಥರ ಬಾಳಲ್ಲಿ ಒಮ್ಮೆ ನೋಡು ಜೋಗದ ಗುಂಡಿಗಳು ಅಂತ. ಸೊ ಅದು ಆವತ್ತಿನ ಇವತ್ತಿನ ಪ್ರಕಾರ ಭಾಳ ಒಮ್ಮೆ ಆದರೂ ಪ್ರಯಾಣ ಮಾಡು, ಏರೋಪ್ಲೇನಲ್ಲಿ ಪ್ರಯಾಣ ಮಾಡು, ಆವಾಗ ಸಾರ್ಥಕತೆ ಅಂತ ಒಂದು ಆ್ಯಡ್ ಮಾಡ್ಕೋಬೋದು. ಜೋಗದ ಗುಂಡಿ ಜೊತೆ ಇದೊಂದು ಆ್ಯಡ್ ಮಾಡ್ಕೊಳ್ಳಿ. ಮೋಡಗಳ ಜೊತೆ ಸಾಗ್ತಾ ಇದೆ ನೋಡ್ಬೋದು. ಜೊತೆ ಅದ್ರ ಒಳಗಡೆ ಹೋಗ್ತಾಯಿದ್ದೀವಿ ನಾವು. ಹೆಂಗೆ ಎಕ್ಸ್ಪೀರಿಯೆನ್ಸ್ ಸಖತ್ತಾಗಿತ್ತು ನೋಡಿ. ದಪ್ಪ ಮೋಡಗಳು ಇದ್ದಾಗ ನಿಮಗೆ ಏನು ಅನ್ಸಲ್ಲ. ಬಟ್ ಮಳೆ ಇದ್ದಾಗ ನಿಮಗೆ ವೆಯ್ಟ್ ಆಗ್ತದೆ ನೋಡಿ. ಮೋಡಗಳು ಹೆಂಗೆ ನಿಮಗೆ ರೆಕ್ಕೆಗಳು ಹೆಂಗೆ ಟಚ್ ಆಗ್ತಾಯಿದೆ ನೋಡಿ. ಅಷ್ಟು ಫಾಸ್ಟಲ್ಲಿ ಹೋಗ್ತಾಯಿದೆ ಪ್ಲೈನ್. ಸೊ 800 to 1000 km ಸ್ಪೀಡಲ್ಲಿ ಹೋಗ್ತಾ ಇರ್ತವೆ. ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ನೀವು ನೋಡ್ಬೋದು ಅಲ್ಲಿ ಇಷ್ಟು ಫಾಸ್ಟಾಗಿ ಹೋಗ್ತದೆ. ವಿಂಗ್ಸ್ ಹತ್ರ ಮಾರ್ಕಿಂಗು. ಸೊ ನೋಡಿ ಇಳಿತಾ ಇದೆ ಪ್ಲೈನ್. ಈಗ ಮೇಲ್ಗಡೆ ಕೆಳಗಡೆ ಸಿ ಬಂತು ನಿಮಗೆ ನೋಡ್ಬೋದು. ಲ್ಯಾಂಡು, ಗ್ರೀನರೀಸ್ ಬರ್ತಾ ಇದೆ. ಸೊ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ಸೊ ನಾವು ನೋಡಿ ಫ್ಲೈಟಲ್ಲಿ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೆ. ಪ್ಯಾಸೆಂಜರ್ಗಳು ಅಷ್ಟು ಮಲಗಿಬಿಟ್ಟಿದಾರಲ್ಲ. ಆ್ಯಸ್ ಎ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿದೆ. ನಾನು ಮಲಗಕ್ಕೆ ಹೋಗಲೇ ಇಲ್ಲ. ಒಂದೊಂದು ನಿಮಿಷವೂ ಕೂಡ ಎಂಜಾಯ್ ಮಾಡಿದೆ. ಸೊ ಫೈನಲಿ ಮನೋಹರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಾರ್ತ್ ಗೋವಾಗೆ ಸೇಫಾಗಿ ಲ್ಯಾಂಡ್ ಆದ್ವಿ. ಸೊ ಎವ್ರಿಥಿಂಗ್ ವಾಸ್ ಸೇಫ್. ಸೊ ಹ್ಯಾಪಿ, ಎಲ್ಲರೂ ಖುಷಿಯಾಗಿದ್ದೀವಿ. ಸೊ ಎವ್ರಿಬಡಿ ಆರ್ ವೈಟಿಂಗ್ ಫಾರ್ ಡೋರ್ ಓಪನ್, ಕಾಯ್ತಾ ಇದ್ದಾರೆ. ಸೊ ಇದು ನೋಡ್ಬೋದು, ವ್ಯೂ ಕಾಣಿಸ್ತಾರೆ ಏನು. ಇದು ಬಂದ್ಬಿಟ್ಟು ಬ್ಯಾಗ್ಸ್ ಚೆಕ್ಔಟ್ ಅದಕ್ಕೆ ವೆಯ್ಟಿಂಗ್. ಆಮೇಲೆ ಏರ್ಪೋರ್ಟ್ ವ್ಯೂ ನೋಡ್ಬೋದು. ಮನೋಹರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೊಸ್ದಾಗಿರೋದು 2022 ಆಗಿರೋದು. ಸೊ ಚೆಕ್ಕಿನ್ ಕ್ಯಾಬಿಗೆ ಬ್ಯಾಗ್ಸ್ಗೆ 15 kg ತನಕ, ಕ್ಯಾಬಿನ್ ಒಳಗಡೆ 7 kg ತನಕ ಅಲೋ ಇದೆ. ಸೊ ಇಲ್ಲಿ ಏರ್ಪೋರ್ಟ್ ಒಳಗಡೆ ಏರ್ಪೋರ್ಟ್ ಕ್ಯಾಬ್ಸ್ ಮಾತ್ರ ಅಲೋವು, ಹೊರಗಡೆಯಿಂದ ಬರೋದು ಅಲೋವ್ ಇಲ್ಲ. ಜಾಸ್ತಿ ಕೇಳೋದಿರುತ್ತೆ, ಸ್ಕ್ಯಾಮ್ ಮಾಡ್ತಾರೆ. ಬಟ್ ಬಿ ಕೇರ್ಫುಲ್. 500ಕ್ಕಿಂತ ಜಾಸ್ತಿ ಕೊಡೋಕೆ ಹೋಗಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ಇಸ್ ಗುಡ್.